ಅಂತ ಎನ್ನುವುದು ಮುಖ್ಯವಲ್ಲ, ಯಾರು ಯಶವಂತ ಎನ್ನುವುದು ಕೂಡ ಮುಖ್ಯವಲ್ಲ, ಬದುಕಿನಲ್ಲಿ ಯಾರು ಹೃದಯವಂತ ಎನ್ನುವುದು ತುಂಬ ಮುಖ್ಯ. ಹೀಗಾಗಿ ಹೃದಯ ಶ್ರೀಮಂತಿಕೆಯನ್ನು ಹೊಂದಿರುವ ಉದಯ ಸಿ ಆಚಾರ್ಯ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ನಮ್ಮ ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತೇಳಿ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡ್ತಾರೆ. ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಎಲ್ಲ ಸಾಧನೆಯನ್ನು ಮಾಡಿದ ವ್ಯಕ್ತಿಗಳೇ. ಸೊ ಅವರ ಹೆಸರು ಹೇಳಿ ಅವರಿಗೆ ಒಂದು ನಮನಗಳನ್ನು ಸಲ್ಲಿಸುವಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಆದ್ದರಿಂದ ಒಂದೇ ವಾಕ್ಯದಲ್ಲಿ ಎಲ್ರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ನಾನು ಮಂಗಳೂರಿಂದ ಬಂದದ್ದು. ನನಗೆ ಈಗ ಒಂದು 40 ವರ್ಷ ಆಯಿತು. ಒಂದು 30 ನಾನು ಸಣ್ಣದಿರುವಾಗ ನಮ್ಮ ಮನೆ ಹತ್ರ ಒಂದು ಮೈದಾನಲ್ಲಿ ಯಾವಾಗ ಸಹ ಆಟ ನಡೀತಾ ಇತ್ತು. ನಾವು ಯಾವಾಗಲೂ ಸಾಟರ್ಡೆ ಸಂಡೇಸ್ ಆಟ ಫಿಕ್ಸ್. ಮತ್ತು ಕಾಲಕ್ರಮೇಣ ಸ್ವಲ್ಪ ಕಡಿಮೆ ಆಗ್ತಾ ಬಂತು, ಯಕ್ಷಗಾನ ಬಯಲಾಟಗಳು ಕಡಿಮೆ ಆಗ್ತಾ ಬಂತು. ಆವಾಗ ನಮಗೆ ಒಂದು ಗೊಂದಲ ಬಂತು ಮನಸ್ಸಿನಲ್ಲಿ, ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಯಕ್ಷಗಾನ ನೋಡಲಿಕ್ಕೆ ಇಲ್ವಾ ಏನು ಅಂತ ಹೇಳುವಂಥದ್ದು. ಸೊ ಆವಾಗ ಬಹುಶಃ ಈಗಿನ ಒಂದು ಪರಿಸ್ಥಿತಿ ನೋಡುವಾಗ ಒಂದು ಮಕ್ಕಳ ಒಂದು ಯಕ್ಷಗಾನ ನೋಡಿದೆವು ನಾವು. ಬಹುಶಃ ಒಂದು ಮನಸ್ಸಿನಲ್ಲಿ ಆ ಒಂದು ಗೊಂದಲ ಏನಿತ್ತು ನೋಡಿ, ಅದು ಹೋಯಿತು. ಯಾಕಂದರೆ ಇದು ಇವತ್ತು ಮಾತ್ರ ಅಲ್ಲ, ಕಳೆದ ಒಂದು 15-20 ವರ್ಷದಿಂದ ಈ ಒಂದು ಕಾರ್ಯಕ್ರಮಗಳನ್ನೆಲ್ಲ ನೋಡ್ತಿದ್ದೇನೆ ನಾನು. ಬೇರೆ ಬೇರೆ ಯಕ್ಷಾಭಿಮಾನಿಗಳು ಅವರ ಒಂದು ಕೂಟವನ್ನು ಕಟ್ಟಿಕೊಂಡು ನಮ್ಮ ಈ ಜಿಲ್ಲೆಯ ಒಂದು ಗಂಡು ಕಲೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ಅವರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೊದಲನೇದಾಗಿ. ಮತ್ತು ಇವತ್ತಿನ ಒಂದು ಪರಿಸ್ಥಿತಿ ನೋಡುವಾಗ ನನ್ನ ಆವತ್ತಿನ ಒಂದು ಮನಸ್ಸಿನಲ್ಲಿ ಏನು ಜಿಜ್ಞಾಸೆ ಇತ್ತು, ಮುಂದಿನ ದಿನಗಳಲ್ಲಿ ನಮಗೆ ಯಕ್ಷಗಾನ ನೋಡಲಿಕ್ಕೆ ಸಿಗ್ತದೋ ಇಲ್ವೋ ಅಂತ ಹೇಳುವಂಥದ್ದು ಏನು ಮಾತಿತ್ತು, ಅದು ಬಹುಶಃ ಈಗ ಈ ಸಣ್ಣ ಸಣ್ಣ ಮಕ್ಕಳ ಒಂದು ಯಕ್ಷಗಾನದಲ್ಲಿ ಕೊಡುವಂಥ ಪ್ರದರ್ಶನಗಳನ್ನು ನೋಡುವಾಗ ಬಹುಶಃ ಆಗೊಂದೆಲ್ಲ ಕೂಡ ನನಗೆ ನಿವಾರಣೆ ಆಯಿತು. ಯಾಕಂತೇಳಿದರೆ ಇನ್ನು ಎಷ್ಟೇ ಸಾವಿರಾರು ವರ್ಷಗಳು ಹೋದರೂ, ಸಾವಿರಾರು ವರ್ಷಗಳು ಹೋದರೂ ಯಕ್ಷಗಾನ ಯಾವತ್ತಿಗೂ ಜೀವಂತವಾಗಿಯೂ ಇರ್ತದೆ ಅಂತ ಹೇಳುವಂಥ ಒಂದು ನಿದರ್ಶನಗಳನ್ನು ಕೊಟ್ಟಿದ್ದಾರೆ. ಬಹುಶಃ ನಾನು ಬರುವಾಗ ಒಂದು ರಾಮಾಯಣ ದರ್ಶನಂ ಯಕ್ಷಗಾನ ನಡೀತಾ ಇತ್ತು, ನಾನು ಕೂತು ನೋಡಿದೆ ಸ್ವಲ್ಪ ಹೊತ್ತು. ಉತ್ತಮವಾದಂಥ ಪ್ರದರ್ಶನವನ್ನು ಕೊಟ್ಟರು. ನಾನು ಬಹುಶಃ ನೀವು ನೋಟಿಸ್ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಒಂದು ಸಣ್ಣ ಒಂದು ವಿಚಾರವನ್ನು ನೋಟಿಸ್, ಹನುಮಂತನ ವೇಷಧಾರಿ ಯಾರು ಇದ್ದರೂ ಪಾಪ ಅವನ ಕೈ ಏನು ಫ್ರ್ಯಾಕ್ಚರ್ ಆಗಿತ್ತ ಅಂತ, ಆ ಸ್ಪಿರಿಟ್ನಲ್ಲಿಯೂ ಕೂಡ ಬಂದು ಅವನು ಒಂದು ಪಾತ್ರವನ್ನು ನೆರವೇರಿಸ್ತೇನೆ. ಅದಕ್ಕೋಸ್ಕರ ನಿಜವಾಗಿಯೂ ಹ್ಯಾಟ್ಸ್ ಆಫ್. ಸೊ ಇದು ಮುಂದಿನ ದಿನಗಳಲ್ಲಿ ನಮ್ಮ ಏನು ಹೇಳ್ತಾರೆ, ನಮ್ಮ ಯಕ್ಷಗಾನ ಮಾತ್ರವಲ್ಲ, ದೈವಾರಾಧನೆ ಆಗಿದ್ದಿರ್ಬೋದು ಅಥವಾ ನಮ್ಮ ಜಿಲ್ಲೆಯಲ್ಲಿರುವಂಥ ಏನೇ ಕಲೆಗಳಾಗಿದ್ದಿರ್ಬೋದು, ಅದನ್ನು ಉಳಿಸಿ ಬೆಳೆಸುವಂತಹ ಮಹತ್ತರವಾದಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಅದೇ ರೀತಿಯಾಗಿ ಈ ಯಕ್ಷಾಕ್ಷರ ಏನು ಸಂಸ್ಥೆ ಇದೆ, ಇವರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. 25 ವರ್ಷ ಪೂರೈಕೆ ಮಾಡುವಂಥದ್ದು ಸಣ್ಣ ವಿಚಾರ ಅಲ್ಲ. ಆಗ ದೀಪಕ್ ಹೇಳಿ ಹೋದರು, ಏನೋ ಒಂದು ಕೂಟ ಕಟ್ತಾರೆ ಹುಡುಗರು, ಒಂದು 4-5 ವರ್ಷ ಮಾಡ್ತಾರೆ, ಮತ್ತು ಅದಾದ ಮೇಲೆ ಸುದ್ದಿ ಇರುವುದಿಲ್ಲ. ಸೊ ಈಗ ಒಂದು 25 ವರ್ಷ ಬಂದರು ಅಂತ ಹೇಳಿದರೆ ಅದು ನಿಜವಾಗಿಯೂ ಒಂದು ಸಾಧನೆ. ಯಾಕಂತ ಹೇಳಿದರೆ ಒಂದು ಹಲವಾರು ವ್ಯಕ್ತಿಗಳ ಕೊಡುಗೆ ಇರ್ತದೆ ಅದರಲ್ಲಿ. 25 ವರ್ಷದಿಂದ ಅದು ಬೆಳೆದು ಬಂದಿ ಅಂತ ಹೇಳೋದ್ರಲ್ಲಿ ಹಲವಾರು ವ್ಯಕ್ತಿಗಳ ಕೊಡುಗೆ ಇರ್ತದೆ. ಮತ್ತು ಒಬ್ಬೊಬ್ಬರ ಅಭಿಪ್ರಾಯಗಳು, ಅನಿಸಿಕೆಗಳು ಒಂದೊಂದು ಥರ ಇರ್ತದೆ. 5 ಬೆರಳುಗಳು ಒಂದೇ ರೀತಿ ಇರುವುದಿಲ್ಲ. ಅದನ್ನೆಲ್ಲವನ್ನು ಒಗ್ಗೂಡಿಸಿಕೊಂಡು ಎಲ್ಲರ ಒಂದು ಮನಸ್ಸಿನಲ್ಲಿರುವಂತಹ ಗೊಂದಲಗಳಾಗಿದ್ದಿರ್ಬೋದು ಅಥವಾ ಮನಸ್ಸಿನಲ್ಲಿರುವಂಥ ಅಭಿಪ್ರಾಯಗಳಾಗಿದ್ದಿರ್ಬೋದು, ಅದನ್ನೆಲ್ಲ ಕ್ರೋಢೀಕರಿಸಿ ಒಂದು ಅಧ್ಯಕ್ಷ ಅಂತ ಯಾರು ಇರ್ತಾರೆ ಅವರು ನಡೆಸಿಕೊಂಡು ಹೋಗುವಂಥದ್ದು ಸಾಮಾನ್ಯವಾದ ಕೆಲಸ ಅಲ್ಲ. ಒಂದು ಗಾದೆ ಇದೆ ಕನ್ನಡದಲ್ಲಿ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು, ಹಾಗೆ ಒಂದು ಸಂಸ್ಥೆ ಕೂಡ ಕಟ್ಟಿ ನೋಡು ಅಂತ ಹೇಳುವಂಥದ್ದು ಒಂದು ಗಾದೆಯನ್ನು ಎಕ್ಸ್ಟ್ರಾ ಸೇರಿಸಬೇಕಾಗ್ತದೆ. ಯಾಕೆಂದರೆ ಅಷ್ಟು ಸುಲಭ ಇಲ್ಲ. ನಾವು ಕೂಡ ಒಂದು 5-6 ಸಂಸ್ಥೆಗಳಲ್ಲಿ ನಾವು ಪದಾಧಿಕಾರಿಗಳಾಗಿದ್ದೇವೆ, ನಮಗೂ ಕಷ್ಟ ಗೊತ್ತಿದೆ. ಸೊ ನಡೆಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಸೊ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ನಾನು ಒಂದು ಕತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಗುರುಗಳು ಹೇಳಿದ ಕತೆ ಏನಂತ ಹೇಳಿದರೆ, ಈ ಒಂದು ಊರಿನ ಒಂದು ಹುಡುಗರು ಸೇರಿಕೊಂಡು ಒಂದು ಕೂಟ ಕಟ್ತಾರೆ. ಕೂಟ ಅಂತ ಹೇಳಿದರೆ ಒಂದು ಕ್ಲಬ್ನಾಗೆ ಮಾಡಿ ಏನೋ ಒಂದು ಕಾರ್ಯಕ್ರಮ ಮಾಡುವ ಅಂತ ಹೇಳಿ ಒಂದು ರೆಡಿ ಆಗ್ತಾರೆ. ಕಾರ್ಯಕ್ರಮ ರೆಡಿ ಆಗಲಿಕ್ಕೆ ಆಗಿ ಅವರಿಗೆ ಅಲ್ಲಿ ನಮ್ಮ ಕಡೆ ಇಲ್ಲಿ ಬಹುಶಃ ಇದ್ದಿರ್ಬೋದು, ಈ ಒಂದು ಇದು ಅಡಿಕೆ ಮರ, ಈ ಅಡಿಕೆ ಮರದ ಒಂದು ತಂದು ಮಧ್ಯದಲ್ಲಿ ಹಾಕಿ ಅದಕ್ಕೆ ಈ ಬಂಟಿಂಗ್ಸ್ ಎಲ್ಲ ಹಾಕಿ ಎಲ್ಲ ಸಿಂಗಾರ ಎಲ್ಲ ಮಾಡ್ತಾರೆ ಗ್ರೌಂಡಿಗೆಲ್ಲ ಒಂದು ಕಾರ್ಯಕ್ರಮ ಮಾಡುವ ಅಂತ ಹೇಳುವಾಗ. ಸೊ ಹಾಗೆ ಅಡಿಕೆ ಮರ ಎಲ್ಲಿಂದ ತರುವುದು ಅಂತ ಹೇಳಿದರೆ ಪಕ್ಕದ ಒಂದು 4-5 ಗದ್ದೆ ಬಿಟ್ಟು ಅಲ್ಲಿ ಒಂದು ಅಡಿಕೆ ತೋಟ ಇದೆ, ಅಲ್ಲಿಂದ ಕಟ್ ಮಾಡಿ ತರುವ ಅಂತೇಳಿ ಎಲ್ಲರೂ ಹೋಗ್ತಾರೆ. ಎಲ್ಲರೂ ಹೋಗುವಾಗ ಈ ಮುಂದೆ ಅಧ್ಯಕ್ಷರು ನಿಲ್ತಾರೆ, ಲಾಸ್ಟ್ನಲ್ಲಿ ಒಬ್ಬರು ಕಾರ್ಯದರ್ಶಿಗಳು ನಿಲ್ತಾರೆ, ಮತ್ತು ಮಧ್ಯದಲ್ಲಿ ಸದಸ್ಯರು ಅವರಿವರೆಲ್ಲ ಬೆನ್ನು ಕೊಟ್ಕೊಂಡು ಬರ್ತಾರೆ. ಒಂದು 5-6 ಗದ್ದೆಗಳನ್ನು ಕಳೆದು ಗ್ರೌಂಡಿಗೆ ಬರ್ತಾರೆ.
ಗ್ರೌಂಡಿನಲ್ಲಿ ಏನು ಮರ ಏನಿದೆ ಅಡಿಕೆ ಮರ ಅದನ್ನು ಇಡುವಾಗ ಅಧ್ಯಕ್ಷರ ಕಾಲಿನಲ್ಲಿ ಮತ್ತು ಕಾರ್ಯದರ್ಶಿಗಳ ಕಾಲಿನಲ್ಲಿ ಮಾತ್ರ ಕೆಸರಾಗಿರ್ತದೆ. ಮಧ್ಯದಲ್ಲಿ ಯಾರು ಹೆಗಲು ಕೊಟ್ಟಿರ್ತಾರೆ ಅವರೆಲ್ಲ ಏನು ಕೆಸರಾಗಿರೋದಿಲ್ಲ. ಅವರದ್ದು ಯಾಕೆ ಕೆಸರಾಗಿಲ್ಲ ಅಂತ ಕೇಳಿದರೆ ಅವರು ಈ ಕೆಸರು ಬರುವಾಗ ಅದನ್ನು ನೇತಾಡಿಕೊಂಡು ಬರ್ತಿದ್ರಂತೆ ಮರದಲ್ಲಿ. ಸೊ ಹಾಗೆ ಈ ಸಂಸ್ಥೆಗೆ ಯಾರ್ಯಾರು ಬೆನ್ನೆಲುಬಾಗಿ ನಿಂತಿದ್ದಾರೋ ದಯವಿಟ್ಟು ಒಳ್ಳೆಯ ಸಂಸ್ಥೆ ಇದು ಮುಂದಿನ ದಿನಗಳಲ್ಲಿ ಬೆಳಿಬೇಕು. ಹಾಗಿರುವಾಗ ಕೇವಲ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಭಾರ ಹಾಕದೆ ಪ್ರತಿಯೊಬ್ಬರು ಒಂದೇ ರೀತಿಯಾದಂತಹ ಒಂದು ಜವಾಬ್ದಾರಿಗಳನ್ನು ತಗೊಂಡು ಮುಂದಿನ ದಿನಗಳಲ್ಲಿ, ಈಗ 25 ವರ್ಷ ಆಯಿತು, 50 ವರ್ಷ ಆಗಲಿ, 100 ವರ್ಷ ಆಗಲಿ ಅಂತ ಹಾರೈಸ್ತೇನೆ. ಮತ್ತು ಅದು ಮಾತ್ರ ಅಲ್ಲ, ಈ ಮಾತು ನನಗೇನು ಕತೆ ಹೇಳಿದೆ ಇದು ಆಗಬಾರ್ದು ಅಲ್ಲ, ಇದರಲ್ಲಿ ನನಗೆ ಕಾಣಲಿಲ್ಲ ಆ ಥರದ್ದು. ಯಾಕಂತೇಳಿ ಪ್ರತಿಯೊಬ್ಬರಿಗೆ ಸಹ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದಾಗೆ ನನಗೆ ಕಂಡು ಬಂತು. ಬಹಳ ಒಂದು ಕೋಆರ್ಡಿನೇಷನಲ್ಲಿ ಒಂದು ಪ್ರೋಗ್ರಾಮನ್ನೊಂದು ಆಯೋಜನೆ ಮಾಡಿದರು. ಬಹುಶಃ ನಾನು ಈ ಸಂದರ್ಭದಲ್ಲಿ ಇನ್ನೊಂದು, ಈಗ ನಾವೀಗೇನು ರಾಮಾಯಣ ದರ್ಶನಂ ಏನು ಒಂದು ನಾಟಕ, ಒಂದು ಯಕ್ಷಗಾನ ಪ್ರಸಂಗ ನೋಡಿದೆವು. ಅದಕ್ಕೆ ಅನುಗುಣವಾಗಿ ನಾವು ಹೇಳಬೇಕಂತ ಹೇಳಿದರೆ, ಬಹುಶಃ ರಾಮಾಯಣ ಕಥೆಯಲ್ಲಿ ಒಂದು ಬರ್ತದೆ. ಏನಂತ ಹೇಳಿದರೆ, ಈ ಸೀತಾಪಹರಣ ಆಗುವಾಗ ಪುಷ್ಪಕ ವಿಮಾನದಲ್ಲಿ ರಾವಣ ಸೀತೆಯನ್ನು ಹೊತ್ತುಕೊಂಡು ಹೋಗುವಾಗ ಅಲ್ಲಿ ಕೆಲವೊಂದು ಅವಳ ಆಭರಣಗಳನ್ನು ಕೆಳಗೆ ಹಾಕ್ತಾಳಂತೆ. ಸೊ ಯಾರೋ ಒಬ್ಬರು ಇವರು ರಾಮ ಮತ್ತು ಲಕ್ಷ್ಮಣ ಅವರನ್ನು ಹುಡುಕಿಕೊಂಡು ಹೋಗುವಾಗ ಕೆಲವೊಂದು ಆಭರಣಗಳು ಸಿಗ್ತದೆ ಅವರಿಗೆ. ಅವರು ಯಾರೊಬ್ಬ ಬ್ರಾಹ್ಮಣ ಒಂದು ಆಭರಣವನ್ನು ತಂದು ಕೊಡ್ತಾರೆ. ಕೊಟ್ಟು ನೋಡಿ, ಈಗ ಯಾರೋ ಒಂದು ಹೆಂಗಸನ್ನು ಹೊತ್ತುಕೊಂಡು ಹೋಗ್ತಾ ಇದ್ರು, ಇದು ಆಭರಣಗಳು ಬಿದ್ದಿವೆ ಅಂತ ಹೇಳಿದರು. ಈ ಆಭರಣಗಳನ್ನು ನೋಡಿ ಶ್ರೀರಾಮಚಂದ್ರ ಮೂರ್ಛೆ ಬೀಳ್ತಾನಂತೆ. ಅಂದರೆ ಒಂದು ಫೀಲಿಂಗಲ್ಲಿ ಏನೋ ಆಗಿದೆ ಅಂತೇಳಿ. ಆದರೆ ಲಕ್ಷ್ಮಣ ಕೇವಲ ಅವಳ ಒಂದು ಸೀತೆಯ ಒಂದು ಕಾಲುಂಗುರದ ಒಂದು ಕಾಲುಂಗುರವನ್ನು ನೋಡಿ, ಇದು ನನ್ನ ಅತ್ತಿಗೆ ಸೀತಾಮಾತೆಯದು ಅಂತ ಹೇಳ್ತಾನಂತೆ. ಬೇರೆ ಯಾವುದೇ ಅವಳದ್ದು ಕಿವಿ ಓಲೆ ಆಗಿದ್ದಿರ್ಬೋದು, ಬಳೆ ಆಗಿದ್ದಿರ್ಬೋದು, ಅಥವಾ ಬೇರೆ ಯಾವುದನ್ನು ಕೂಡ ಗುರುತಿಸದೆ ಕೇವಲ ಒಂದು ಕಾಲುಂಗುರವನ್ನು ಗುರುತಿಸಿ ಹೇಳ್ತಾರೆ, ಇದು ನನ್ನ ಅತ್ತಿಗೆ ಸೀತಾಮಾತೆಯದು ಅಂತೇಳಿ. ಅಂದರೆ ನಮ್ಮಲ್ಲಿ ಈ ಕಥೆ ನಾನು ಯಾಕೆ ಹೇಳ್ತಿದ್ರೆ ಅಂತ ಹೇಳಿದರೆ, ನಮ್ಮಲ್ಲಿ ಬಹಳಷ್ಟು ಇಲ್ಲಿ ಕೆಲವರೊಂದು ಕಾರ್ಯಕರ್ತರನ್ನು ನಾನು ನೋಡಿದ್ದೇವೆ. ಅಧ್ಯಕ್ಷರು ಅವರಿಗೆ ಒಂದು ಜವಾಬ್ದಾರಿಯನ್ನು ವಹಿಸಿಕೊಡ್ತಾರೆ, ಅವರು ಅದನ್ನೇ ಮಾಡಿಕೊಂಡಿರ್ತಾರೆ, ಅದನ್ನೇ ಮಾಡಿದ್ದಾರೆ ಕೂಡ. ಸೊ ಬಹುಶಃ ಇಂಥ ಕಾರ್ಯಕರ್ತರು ನಮ್ಮ ಈ ಸಂಸ್ಥೆಗೆ ಇನ್ನಷ್ಟು ಬರಲಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ಯಕ್ಷಾಭಿಮಾನಿಗಳನ್ನು ಅಥವಾ ಯಕ್ಷಗಾನದಲ್ಲಿ ಮತ್ತಷ್ಟು ಮಕ್ಕಳನ್ನು ಇವರು ತಯಾರು ಮಾಡಿಕೊಡಲಿ ಅಂತ ಹೇಳುವಂತಹ ಒಂದು ಅಭಿಲಾಷೆಯೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸಿ ಧನ್ಯವಾದ.